ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 7.11 ಕೋಟಿ ಹಣ ದರೋಡೆ ಪ್ರಕರಣ. 7 ಕೋಟಿ ರಾಬರಿ ಆಗಿದ್ರು ಸಿಬ್ಬಂದಿಗೆ ಊಟನೇ ಮುಖ್ಯವಾಗಿತ್ತು. ಎಂಥ ದುರಂತ ನೋಡ್ರಿ ಇದು. ಬೇರೆ ಯಾರಾದರೂ ಆಗಿದ್ರೆ ಎದೆ ಹೊಡ್ಕೊಂಡ್ಬಿಡೋರು. ಜೊತೆಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಿತ್ತೇನು. ಅಷ್ಟು ಕೋಟಿ ಕಳ್ಕೊಂಡ್ರೆ ಅವ್ರ ಮನೆ ದುಡ್ಡಲ್ಲ, ಅದು ಸ್ವಂತದ್ದಾಗಿದ್ರೆ ಯಾರಿಗಾದರೂ ಹಂಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿತ್ತು. ಕಂಪ್ನಿದು ಅಂದರೆ ಬ್ಯಾಂಕಿಂದದು. ಅಷ್ಟು ಹಣ ಕಳ್ಳತನ ಆಗಿದೆ. ಇವರು ಊಟ ಮಾಡೋಕ್ಕೆ ಹೋಗಿದ್ರಂತೆ. ಪೊಲೀಸರ ವಿಚಾರಣೆ ವೇಳೆ ಅಚ್ಚರಿಯ ವಿಚಾರಗಳು ಬಯಲಾಗಿದೆ. CMS ವಾಹನದ ಇಬ್ಬರು ಗನ್ಮ್ಯಾನು ಕಸ್ಟೋಡಿಯನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಈ ವೇಳೆ ಕೆಲವು ಅಚ್ಚರಿಯ ವಿಚಾರವನ್ನು CMS ಸಿಬ್ಬಂದಿ ಬಾಯಿ ಬಿಟ್ಟಿದ್ದಾರೆ. ರಾಬರಿಯಾಗಿ 2 ಗಂಟೆ ಬಳಿಕ ಪೊಲೀಸರಿಗೆ ವಿಚಾರ ಗೊತ್ತಾಗಿತ್ತು. 2 ಗಂಟೆ. ಹೀಗಾಗಿ ಇಷ್ಟೊತ್ತು ಏನು ಮಾಡ್ತಿದ್ರಪ್ಪ ನೀವು ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಸಾರ್ ಹೊಟ್ಟೆ ಹಸಿತಾಯಿತು ಸಿಕ್ಕಾಪಟ್ಟೆ, ಊಟ ಮಾಡೋಕ್ಕೆ ಹೋಗಿದ್ವಿ ಅಂತ ಹೇಳಿಬಿಡ್ತಾರೆ. ನೋಡಿ, ಭಾರಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಖಂಡಿತವಾಗೂ ಸಂಶಯ ಬರೋದಂಥ ಸ್ಟೇಟ್ಮೆಂಟ್ ಅದು. ಇದೇ ಅನುಮಾನದ ಮೇಲೆ ಪೊಲೀಸರಿಂದ ಸಿಬ್ಬಂದಿ ವಿಚಾರಣೆ ನಡೀತಾ ಇದೆ. ಆದರೆ ದರೋಡೆಯಲ್ಲಿ ಸಿಬ್ಬಂದಿ ಭಾಗಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂದರೆ ಈಗೇನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರಲ್ಲಿ ಇನ್ನುಳಿದಂತೆ ಅಲ್ಲಿ ಮಾಜಿ ಉದ್ಯೋಗಿ ಒಬ್ಬ ಇದ್ದ, ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಗೋಪಿ ಕೂಡ ಒಬ್ಬ ಇದ್ದ. ಏನು ಹಣ ತುಂಬೋಕೆ ಹೋಗ್ತಾ ಇದ್ರು, ಅದರಲ್ಲಿ ಯಾರ ಮೇಲೂ ಕೂಡ ಅನುಮಾನಗಳು ಅಷ್ಟೊಂದು ಬಂದಿಲ್ಲ. ಅಂದರೆ ಅವರು ಭಾಗಿಯಾಗಿದ್ದಾರೆ ಅಂಥೇಳಿ. ನೋಡಿ, ಅವರಿಗೆ ಹೊಟ್ಟೆ ಹಸಿವಾಗಿತ್ತಂತೆ. ಆ ಟೈಮ್ನಲ್ಲಿ ದುಡ್ಡು ಆಲ್ರೆಡಿ ಹೊಡ್ಕೊಂಡು ಹೋಗ್ತಾ ಇದ್ರು ಅವರು. ಇವರು ಆರಾಮಾಗಿ ಗಡದ್ದಾಗಿ ತಿನ್ನೋಕೆ ಹೋಗಿದ್ದರು. ಇನ್ನು ಪೊಲೀಸರು ಮತ್ತೆ 47 ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ. ದರೋಡೆಯಾಗಿದ್ದ 7.11 ಕೋಟಿಯಲ್ಲಿ ಈಗ ಮತ್ತೊಂದಿಷ್ಟು ಹಣ ಪತ್ತೆಯಾಗಿದೆ. ಆಂಧ್ರ ಪ್ರದೇಶದ ಕುಪ್ಪಂನ ನವೀನ್ ಮನೆಯಲ್ಲಿ ಹಣ ಸೀಸ್ ಆಗಿದೆ. ತಡರಾತ್ರಿ ಹಣವನ್ನು ಜಪ್ತಿ ಮಾಡಿದ್ದಾರೆ ಸಿದ್ದಾಪುರ ಪೊಲೀಸರು. ಈವರೆಗೆ 7.1 ಕೋಟಿ ಹಣ ಜಪ್ತಿ ಆದಂಗಾಯಿತು. ಉಳಿದದ್ದು ಬರೀ 10 ಲಕ್ಷ. ಅದನ್ನು ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಂಧಿತ 9 ಆರೋಪಿಗಳನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಮೊದಲು ನವೀನ್ ಬಳಿಗೆ 53 ಲಕ್ಷ ಜಪ್ತಿ ಮಾಡಿದ್ರು ಪೊಲೀಸರು. ಹೈದರಾಬಾದ್ನ ಲಾಡ್ಜ್ನಲ್ಲಿ 53 ಲಕ್ಷ ಹಣದ ಜೊತೆಗೆ ಆರೋಪಿ ಸಿಕ್ಕಿಬಿದ್ದಿದ್ದ. 2 ದಿನಗಳ ವಿಚಾರಣೆ ಬಳಿಕ ಮನೆಯಲ್ಲಿ ಹಣ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ನಿನ್ನೆ ರಾತ್ರಿ ಕುಪ್ಪಂ ಮನೆಯಲ್ಲಿ 47 ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ಜಪ್ತಿಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಪೊಲೀಸರಿಗೂ ಕೂಡ ಸಂದರ್ಭದಲ್ಲಿ ಶಾಕ್ ಆಗಿದ್ದು, ಏನಪ್ಪ ಅಷ್ಟು ಹಣ ಕಳ್ತನ ಆದರೂ ಇವರು ಊಟ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ, ಇವ್ರದೇ ಕೈವಾಡ ಇರ್ಬೋದು ಅಂತ. ಬಹುಶಃ ಗೋಲ್ಡನ್ ಅವರಲ್ಲಿ ಏನಾದರೂ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೆ ಖಂಡಿತ ಅವತ್ತೇ ಆ ಪ್ರಕರಣವನ್ನು ಭೇದಿಸ್ತಾ ಇದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ದುರಂತ ಇದು, ಮತ್ತು ಅಚ್ಚರಿ ಕೂಡ ಹೌದು. ಬೇರೆ ಯಾರಾದರೂ ಸ್ವಂತ ಹಣ ಆಗಿದ್ದಿದ್ರೆ ಖಂಡಿತ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಿದ್ರೇನೋ, ಅಷ್ಟು ಕೋಟಿ ಹಣ ಏನಾದರೂ ದರೋಡೆ ಆಗಿದ್ರೆ. ಬಟ್ ಯಾಕೆ ಅಂತಹ ಬೇಜವಾಬ್ದಾರಿ ಆ ಸಂದರ್ಭದಲ್ಲಿ ತೋರಿದ್ರು? ಜೊತೆಗೆ ಹೋದರೆ ಹೋಗಲಿ, ನಮಗೇನಾಗಬೇಕು ಅನ್ನುವಂಥ ಮನಸ್ಥಿತಿನ, ಅಥವಾ ನಂತರ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ಒಂದು ವಿವೇಚನೆಯಲ್ಲಿದ್ದರ ಅಂತ ಹೇಗೆ? ಪ್ರಭು, ಇಡೀ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇದೇ ಶಾಕ್ ಆಗಿರುವಂಥವ್ರು. ಯಾರಾದರೂ ಕೋಟಿ ಹಣ ಹೋದಂಥ ಸಂದರ್ಭದಲ್ಲಿ ಯಾಕೆ ತಡವಾಗಿ ಮಾಹಿತಿಯನ್ನು ಕೊಟ್ರಿ ಅಂತ ಕೇಳಿದರೆ, ಊಟದ ಸಮಯವಾಗಿತ್ತು, ಊಟ ಮಾಡಲಿಕ್ಕೆ ಹೋಗಿದ್ವಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಒಂಥರ ಅಪಹಾಸ್ಯಕ್ಕೆ ಈಡು ಮಾಡಿಕೊಡುವಂಥದ್ದು. ಇಲ್ಲ, ನಾವು ಫನ್ನಿ ಅಂತ ಹೇಳ್ತೀವಿ, ಆ ಥರ ಆನ್ಸರ್ ಅದು. ಪೊಲೀಸ್ ಕೂಡ ಈ ಬಗ್ಗೆ ಸಾಕಷ್ಟು ಏನು ತಲೆ ಕೊಡಿಸ್ಕೊಂಡಿರುವಂಥದ್ದು. ಈ ಪ್ರಕರಣದಲ್ಲಿ ಈ 3 ಜನನು ಕೂಡ ಇನ್ವಾಲ್ವ್ ಆಗಿರ್ಬೋದಾ ಅಂತ ಅನುಮಾನಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ 7 ಕೋಟಿ ಹಣ ಹೋಗಿರುವಂಥವ್ರು ಮತ್ತು ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥವ್ರು, ಅದ್ರ ಜೊತೆಗೆ ಗನ್ಮೆನ್ಗಳು ಕೂಡ ಈ ರೀತಿಯಾಗಿ ಬಂದು ವಾಕೇಬಲ್ ಡಿಸ್ಟೆನ್ಸ್ನಲ್ಲಿರುವಂಥ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ತಡ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಎಲ್ಲ ಒಂದು ಕಡೆ ಸಾಕಷ್ಟು ಕುತೂಹಲ ಮತ್ತು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಪೊಲೀಸರಿಗೆ ಆಶ್ಚರ್ಯವನ್ನು ಕೂಡ ಹುಟ್ಟಾಕಿರುವಂಥದ್ದು. ಹೀಗಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆಗಳನ್ನೇನಾದರೂ ಹಾಕಿದ್ರಾ, ನೀವೊಂದು ವೇಳೆ ಹೇಳಿದರೆ ನಿಮ್ಮನ್ನು ಹತ್ಯೆಯನ್ನು ಮಾಡ್ತೀವಿ, ಈ ರೀತಿ ಏನಾದರೂ ಬೆದರಿಸ್ಬಿಟ್ಟಿದ್ರ ಅಂತ ಅನುಮಾನಗಳಿರುವಂಥದ್ದು. ಅದೇನೇ ಇದ್ರೂ ಕೂಡ ತಡವಾಗಿ ಬಂದು ಪೊಲೀಸ್ ಠಾಣೆಗೆ ಮಾಹಿತಿ ಕೊಡುವಂಥವ್ರು ತತ್ಕ್ಷಣಕ್ಕೆ ಮಾಹಿತಿಯನ್ನು ಕೊಡಬೇಕಿತ್ತು. ಒಂದು ವೇಳೆ ಆ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದರೆ ನಿಜಕ್ಕೂ ದರೋಡೆಕೋರರು ಬೆಂಗಳೂರು ನಗರವನ್ನು ಬಿಟ್ಟು ಹೋಗದ ರೀತಿಯಲ್ಲಿ ಪೊಲೀಸರು ತಡಲಿಕ್ಕೆ ಅವಕಾಶಗಳಾಗ್ತಿತ್ತು. 1.5 ಗಂಟೆಗಳ ಕಾಲ ತಡವಾಗಿ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ತಡವಾಗಿ ಬಂದಿರುವ ಹಿನ್ನೆಲೆಯಲ್ಲಿ 1 ಗಂಟೆಗಳ ಕಾಲ ಸಾಕಾಗುತ್ತೆ ಬೆಂಗಳೂರನ್ನು
ಇಂಥ ಸಮಯದಲ್ಲಿ ಅವರು ಎಸ್ಕೇಪ್ ಆಗಲಿಕ್ಕೆ, ಯಾಕೆಂತ ಹೇಳಿದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಇದ್ರ ಬಗ್ಗೆ ಪ್ಲಾನಿಂಗನ್ನು ಮಾಡ್ತಾರೆ. ಕಳೆದ 15 ದಿನಗಳಿಂದ ದರೋಡೆಗೂ ಮೊದಲು ರೆಕ್ಕೆಯನ್ನು ಮಾಡಿರ್ತಾರೆ. ಸೊ ಈ ರೆಕ್ಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೂಟ್ನಲ್ಲಿ ಹೋದರೆ ನಮಗೆ ಟ್ರಾಫಿಕ್ ಜಾಮ್ ಇರೋದಿಲ್ಲ, ಅದರ ಜೊತೆಗೆ ನಾವು ಯಾವ ರೂಟ್ನಲ್ಲಿ ಹೋದರೆ ಪೊಲೀಸರಿಗೆ ಸಿಕ್ಕಾಕೊಳ್ಳೋದಿಲ್ಲ, CC ಕ್ಯಾಮ್ರಾಗಳು ಇರೋದಿಲ್ಲ, ಇವೆಲ್ಲವನ್ನೂ ಕೂಡ ಪೂರ್ವ ನಿಯೋಜಿತವಾಗಿ ಇವರು ಪ್ಲಾನನ್ನು ಮಾಡಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಇವರು 1.5 ಗಂಟೆಗಳ ಕಾಲ ತಡವಾಗಿ ಏನಾದರೂ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಇದಷ್ಟೇ ಅಲ್ಲದೆ ಇನ್ನು ಬಹುತೇಕವಾಗಿ ಇಡೀ ಪ್ರಕರಣದಲ್ಲಿ ಇದುವರೆಗೂ 9 ಜನ ರಾಬರ್ಸ್ಗಳನ್ನು ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. 7 ಕೋಟಿ 1 ಲಕ್ಷದಷ್ಟು ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ, ರಿಕವರಿಯನ್ನು ಮಾಡಿರುವಂಥದ್ದು. ಯಾವುದೇ ಇಂತಹ ಪ್ರಕರಣಗಳು ನಡೆದಾಗ ಪೊಲೀಸರಿಗೆ ಇಷ್ಟು ಹಣವನ್ನು ರಿಕವರಿ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅತ್ಯಂತ ಶೀಘ್ರವಾಗಿ ಇಡೀ ಪ್ರಕರಣವನ್ನು ಬೇಯಿಸಿರುವಂಥ ಪೊಲೀಸರು ಆರೋಪಿಗಳ ಬಂಧನದ ಜೊತೆಗೆ ಕೂಡ ಈಗಾಗಲೇ ಹಣ ರಿಕವರಿಯನ್ನು ಮಾಡಿದರೆ, ಅದರ ಜೊತೆಗೆ CMS ಕಂಪನಿ ಏನಿದೆ, ಕಂಪನಿ ವಿರುದ್ಧವೂ ಕೂಡ RBIಗೆ ಪತ್ರವನ್ನು ಬರೆದಿರುವಂಥದ್ದು. ಶೀಘ್ರದಲ್ಲೇ CMS ಕಂಪನಿ ಅಂತ ಏನು ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಂಪನಿಗಳು ಏನಿರ್ತವೆ, ಹಣವನ್ನು ATMಗೆ ತೆಗೆದುಕೊಂಡು ಹೋಗಿ ಹಾಕುವಂಥವು, ಅಂತಹ ಕಂಪನಿಗಳ ಜೊತೆಗೂ ಕೂಡ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯನ್ನು ಕೂಡ ಮೀಟಿಂಗನ್ನು ಮಾಡಿ ಏನೆಲ್ಲ ರೂಲ್ಸ್ಗಳನ್ನು ಫಾಲೋನ ಮಾಡಬೇಕು, ಏನು ಗೈಡ್ಲೈನ್ಸ್ ಇದೆ ಅವೆಲ್ಲವೂ ಕೂಡ ಅವ್ರಿಗೂ ಕೂಡ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗಲೇ ಇಂಥ ದೊಡ್ಡ ರಾಬರಿಗಳು ಆಗದ ರೀತಿಯಲ್ಲಿ ಬ್ರೇಕ್ ಹಾಕಲಿಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ನಗರ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.